ನಾನು ಈಗ ಅವ್ರು ಹೇಳಿದ್ದಕ್ಕೆ ನಾನು ಕಂಪೇರ್ ಮಾಡ್ಕೊಳಕ್ಕೆ ಅಲ್ಲ, ನಾನು ಅವ್ರು ಹೇಳಿದ್ದಕ್ಕೆ ನಾನು ಕಂಪೇರ್ ಮಾಡ್ಕೊಳಕ್ಕೆ ಹೋಗಲ್ಲ. ನಾನೇನು ಹೇಳಿದ್ದೀನಿ, ನನ್ನ ಹೇಳಿಕೆಗೆ ಬದ್ಧ ಇದ್ದೀನಿ. ನ್ಯಾಯಾಧೀಶರು ಕೇಳಿದ್ರು ಕೂಡ ನ್ಯಾಯಾಲಯದ ಮುಂದೆನೂ ಇದೇ ಮಾತನ್ನ ಹೇಳ್ತೀನಿ. ಅಲ್ಲಿ ನಾನು ಹೇಳೇ ಇಲ್ಲ ಅಂತ ನಾನು ಹೇಳಲ್ಲ. ನಾನು ಹೇಳಿದ್ದೀನಿ, ಇಂಥ ಕಾರಣಕ್ಕೆ ಹೇಳಿದ್ದೀನಿ ಅಂತ ಹೇಳ್ತೀನಿ. ಇಂಥ ಕಾರಣಕ್ಕೆ ಹೇಳಿದ್ದೀನಿ ಅಂತ ಈಗಲೂ ನಾನು ಹೇಳ್ತಾ ಇದ್ದೀನಿ. ನಾನು ಬೆಂಗಳೂರಿಂದ ಬರ್ತಾ ಆ ವಿಡಿಯೋ ನೋಡಿದವನು, ಆ ನೋಡಿದ ಮೇಲೆ ನಾನು ಭಾಷಣ ಮಾಡಬೇಕಾದ್ರೆ ಆ ವಿಡಿಯೋದ ನೆನಪಾಗಿ ನೀಟ್ ಎಕ್ಸಾಮ್ಗೂ ಮುಲ್ಲಾನಿಗೂ ಏನು ಸಂಬಂಧ ಅಂತ ಪ್ರಶ್ನೆ ಮಾಡೋದು ಹೌದು. ಆ ವಿಡಿಯೋನು ಕೂಡ ದೆಹಲಿದಲ್ಲ ಸರ್, ಬಿಹಾರದ್ದು ಬೇರೆ ಕಡೆದು ವಿಡಿಯೋ. ಒಳ್ಳೆ ನಮಗೆ ಒಟ್ಟು 3 ವಿಡಿಯೋ ಇತ್ತು. ಅದರಲ್ಲಿ ಒಂದು ಸೈನಿಕರಿಗೆ ಬೈತಾ ಇರೋದು, ಇನ್ನೊಂದು ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಾಕ್ತಿರೋದು, ಇನ್ನೊಂದು ಅವನು ಯಾರೋ ಜೈಲಲ್ಲಿದ್ದಾನಲ್ಲ ಅವನ ಪರವಾಗಿ ಉಮರ್ ಖಾಲಿದ್ ಪರವಾಗಿ ಮಾಡ್ತಿರೋದು, ಪ್ರೈಮ್ ಮಿನಿಸ್ಟ್ರುಗೆ ಅವ್ಯಾಚ್ಯವಾಗಿ ನಿಂದಿಸ್ತಾ ಇರೋದು. ಈ ಎಲ್ಲ ವಿಡಿಯೋಗಳು ನನ್ನ ಹತ್ರ ಇದ್ದು. ಎಲ್ಲ ವಿಡಿಯೋಗಳು ಕ್ಲಬ್ ಆಗೇ ಬಂದಿದ್ದು. ಆ ಎಲ್ಲ ವಿಡಿಯೋಗಳು ಒಂದು ಗ್ರೂಪ್ನಲ್ಲಿ, ಆ ಗ್ರೂಪ್ನಲ್ಲಿ ಎಲ್ಲ ಕ್ಲಬ್ ಆಗೇ ಬಂದಿತ್ತು. ಈ ಕೆಲವರು ಹೇಳಿದ್ರು ಇದು ಬಿಹಾರದ ವಿಡಿಯೋ ಅಂತಲೂ ಹೇಳಿದರು. ಬಿಹಾರದಲ್ಲಿ ವಿಡಿಯೋ ಇದ್ದರೂ ಕೂಡ ಮುಲ್ಲಾನೇ ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಾಕ್ತಿರೋದು. ಅದನ್ನಂತೂ ದೆಹಲಿದೋ ಬಿಹಾರದ್ದು ಅಂತಲ್ಲ, ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಾಕ್ತಿರೋದು ಮುಲ್ಲಾ, ಅದಂತೂ ಗ್ಯಾರಂಟಿ. ಹೌದೌದು, ನಾವು ರೈತರ ಸಂಕಷ್ಟವನ್ನು ಆಲಿಸೋದಕ್ಕೆ ಬಂದಿದ್ದೀವಿ. ಅವರಿಗೂ ಬರ ಇದೆ. ಇಲ್ಲ, ನಿಮಗೇನಂದ್ರೆ ಆಡಳಿತ ಪಕ್ಷದ ಶಾಸಕರಿಗೂ ಬರ ಇದೆ. ಅವರಿಗೆ ಅಧಿಕಾರದ ಬರ, ಅಧಿಕಾರ ಅದರ ನಿವಾರಣೆಗೋಸ್ಕರ ದೆಹಲಿಗೆ ಹೋಗಿದ್ದಾರೆ. ನಾವು ಇಲ್ಲಿಗೆ ಅಧ್ಯಯನಕ್ಕೆ ಬಂದಿದ್ದರೆ ಅವರು ಅಲ್ಲಿ ದೆಹಲಿನಲ್ಲಿ ಅಧಿಕಾರದ ಬರ ನಿವಾರಣೆ ಮಾಡೋದಕ್ಕೆ ಅದರ ಪರಿಹಾರಕ್ಕೋಸ್ಕರ ಅಲ್ಲಿ ಹೋಗಿದ್ದಾರೆ. ನಾವಿಲ್ಲಿ ರೈತರಿಗೆ ಪರಿಹಾರ ಕೊಡಿ ಅಂತ ಬೇಡಿಕೆ ಮುಂದಿಟ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಅವರು ನಮಗೆ ಪರಿಹಾರ ಒದಗಿಸಿ ಅಂತ ಅಲ್ಲಿ ಹೋಗಿದ್ದಾರೆ. ಅಷ್ಟೇ ವ್ಯತ್ಯಾಸ. ಅವರು ಅದಕ್ಕಾಗೇ ಹೋಗಿರೋದು. ರೈತರಿಗೆ ಭಿಕ್ಷೆ ಕೊಟ್ಟಂಗೆ ಆಗುತ್ತೆ ಸರ್. ಅದು ನಾರ್ಮ್ಸ್ ಚೇಂಜ್ ಮಾಡ್ತಾ ಇಲ್ಲ. ಆ ಗೈಡ್ಲೈನ್ ಪ್ರಕಾರ ನೀವು ಒತ್ತಾಯ ಮಾಡ್ತೀರಿ. ಈಗ ಅವರು SDRF ಪ್ರಕಾರ ಕೊಡಬೇಕು, ಇಲ್ಲ NDRF ಕೊಡಬೇಕು, ಅದು ಅಷ್ಟೇ ಬರುತ್ತೆ ಸರ್. ಒಂದು ಇದರಲ್ಲಿ ವಿಶೇಷ ಪರಿಹಾರವನ್ನು ಕೆಲವು ಸಂದರ್ಭಗಳಲ್ಲಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯ ಸಂದರ್ಭಗಳಲ್ಲಿ ಅಲ್ಲ, ಅತಿವೃಷ್ಟಿ ಅನಾವೃಷ್ಟಿಯ ಅತಿವೃಷ್ಟಿ ಅನಾವೃಷ್ಟಿಯ ಸಂದರ್ಭದಲ್ಲಿ ವಿಶೇಷ ಪರಿಹಾರವನ್ನು ಕೊಟ್ಟಿರುವಂಥ ಉದಾಹರಣೆಗಳಿದ್ದಾವೆ. ಸಾಲ ಮನ್ನಾ ಮಾಡಿರೋ ಉದಾಹರಣೆ ಇದ್ದಾವೆ. ಇದ್ರ ಜೊತೆಗೆ ನಿಮಗೆ ವೈಜ್ಞಾನಿಕ ರೀತಿಯಲ್ಲಿ ಪರಿಹಾರದ ವ್ಯವಸ್ಥೆ ಆಗಬೇಕು ಅನ್ನೋದನ್ನು ನಾನು ಕೂಡ ಒಪ್ತೀನಿ. ಅದಕ್ಕಾಗಿಯೇ ಹವಾಮಾನ ಆಧಾರಿತ ಬೆಳೆ ವಿಮೆ ಬಂತು. ಅದಕ್ಕಾಗಿಯೇ ಬೆಳೆ ಆಧಾರಿತ ಬೆಳೆ ವಿಮೆ ಕೂಡ ಬಂತು. ಎರಡೂ ವಿಮೆ ತಂದಿದ್ದು ಇದನ್ನೇ. ಮುಂಚೆ ಎಷ್ಟು ಕೊಡ್ತಾಯಿದ್ರು ಅಂತ ಲೆಕ್ಕ ಹಾಕಿದರೆ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. 400 ರೂಪಾಯಿ ಕೊಡೋರು ಒಂದು ಎಕರೆಗೆ. 400 ರೂಪಾಯಿ ಎಲ್ಲಿವರೆಗೆ ಅಂದರೆ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು ಬರೋವರೆಗೂ 400 ರೂಪಾಯಿ ಇತ್ತು. ಇನ್ನೂ ಹೆಚ್ಚಿನ ಕೊಡಬೇಕು ಅನ್ನೋದು ನನ್ನ ಸಹಮತ ಇದೆ. ನಮ್ಮ ರೈತ ಸಂಘ ಸ್ನೇಹಿತರಿಗೆ ಹೇಳೋದೇನು ಅಂದರೆ 400 ರೂಪಾಯಿ ಇತ್ತಲ್ಲ, 400 ರೂಪಾಯಿ 4000 ರೂಪಾಯಿ ಆಯಿತು. ಅದನ್ನ 4000ನ 12,000 ಆಗಲಿ ಅನ್ನೋದು ನನ್ನ ಆಸೆ.